ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ತನ್ನ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 1.25 ಲಕ್ಷ ಮಹಿಳೆಯರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಮಾಹಿತಿ ನೀಡಿದ್ದು, ಈ ಭ್ರಷ್ಟಾಚಾರದ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕೆಂದು ಸಂಸದ ಬಿವೈ ರಾಘವೇಂದ್ರ ಸರ್ಕಾರವನ್ನ ಆಗ್ರಹಿಸಿದರು. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನಿಲ್ಲದಂತೆ ಭ್ರಷ್ಟಾಚಾರ ನಡೀತಾ ಇದೆ. ಇನ್ನು ಸರ್ಕಾರಕ್ಕೆ ಈಗ ಜ್ಞಾನೋದಯವಾಗಿದೆ. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ 30,000 ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಭ್ರಷ್ಟಾಚಾರ, ಬಿಡದಿ ಟೌನ್ಶಿಪ್ ನಿರ್ಮಾಣದಲ್ಲಿಯೂ ಭ್ರಷ್ಟಾಚಾರ ಎದ್ದು ಕಾಣಿಸಿದೆ. ಇವುಗಳ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು ಎಂದು ಒತ್ತಾಯಿಸಿದರು. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದು, ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಎಂದು ವ್ಯಂಗ್ಯವಾಡಿದ ಅವರು, ಕಾಂಗ್ರೆಸ್ ಪಟ್ಟಕ್ಕೆ ಬರುವ ಸಂದರ್ಭದಲ್ಲಿ ನೀಡಿದ ಯುವ ನಿಧಿ ಯೋಜನೆ ಕೇವಲ 25% ಯುವಕರಿಗೆ ಮಾತ್ರ ತಲುಪಿದ್ದು, ಈಗ ಎಲ್ಲಾ ಗ್ಯಾರಂಟಿಗಳ ಪರಿಷ್ಕರಣೆ ನೆಪದಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಟೀಕಿಸಿದ್ರು. ಇನ್ನು ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉತ್ತಮ ಕಾರ್ಯನಿರ್ವಹಿಸ್ತಾ ಇದ್ದು, ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆಂಬ ವಿಶ್ವಾಸವಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಪ್ರಧಾನಿ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂಬ ವರದಿ ಬಗ್ಗೆ ಕೇಳಿದ ಪ್ರಶ್ನೆಗೆ, ಇನ್ನು ಪ್ರಧಾನಿ ಮುಖ್ಯಮಂತ್ರಿ ನಡುವೆ ಏನು ಮಾತುಕತೆ ಆಗಿದೆ ಎಂಬುದು ನಮಗೆ ತಿಳಿದಿಲ್ಲ. ಆದರೆ ತಮಗೆ ಅನುಕೂಲವಾಗುವಂತೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡುತ್ತಿರಬಹುದು ಎಂಬ ಅಭಿಪ್ರಾಯ ನನ್ನದು ಅಂತ ಹೇಳಿದರು. ಕೆಲವು ನ್ಯೂನತೆಗಳನ್ನ ನೋಡಿಕೊಂಡು ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡುವಂಥ ದಿಕ್ಕಿನಲ್ಲಿ ಸ್ಟೇಟ್ಮೆಂಟನ್ನು ಗೌರವಂತ ಮುಖ್ಯಮಂತ್ರಿಗಳು ನಾವು ನೋಡಿದ್ವಿ. ನಾನು ಸರ್ಕಾರಕ್ಕೆ ಇಷ್ಟು ಮಾತ್ರ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಈ 3.5 ವರ್ಷ ದಾಖಲೆ ಇಲ್ಲದಂಥ ಸತ್ತುವಂಥವರ ಸುಮಾರು 1.25 ಲಕ್ಷ ಹೆಣ್ಮಕ್ಳ ಹೆಸರಲ್ಲಿ ಆ ಗೃಹಲಕ್ಷ್ಮಿ ದುರುಪಯೋಗ ಆಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀರಾ? ಮತ್ತು ನೀವೇನು ಅವಾಗ ಆಶ್ವಾಸನೆ ಕೊಟ್ಟಿದ್ದೀರಿ, ಪಂಚ ಗ್ಯಾರಂಟಿ ಪ್ರತಿಯೊಬ್ಬ ವ್ಯಕ್ತಿ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಸುಮಾರು 20% 25% ಜನರಿಗೆ ಮಾತ್ರ ತಲುಪ್ತಾ ಇದೆ. ಉದಾಹರಣೆಗೆ ಯುವ ನಿಧಿ, ನಮ್ಮ ಟೋಟಲ್ ಗ್ರಾಜ್ಯುಯೇಟ್ ಆದಂಥ ಯೂತ್ಸನ್ನು ಲೆಕ್ಕ ತೆಗೆದುಕೊಂಡು ಓನ್ಲಿ 20-22% ಮಾತ್ರ ತಲುಪ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಜೊತೆಗೆ ತನಿಖೆಯನ್ನು ಮಾಡಿ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ ಸಿಗುವಂಥ ಪ್ರಯತ್ನ ಮಾಡಿದ್ರೆ ಜನರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಕೇವಲ ನಿಮ್ಮದು ಪೊಲಿಟಿಕಲ್ ಸ್ಟೇಟ್ಮೆಂಟಲ್ಲೇ ಈ 3.5 ವರ್ಷ ಕಳೆದಾಯಿತು. ಸಂಪೂರ್ಣವಾಗಿ ಎಲ್ರಿಗೂ ಸಿಗುವಂಥ ರೀತಿಯಲ್ಲಿ ಹೋಮ್ವರ್ಕ್ ಮಾಡಿರಿ. ಮತ್ತು ಭ್ರಷ್ಟಾಚಾರ ಏನಾಗಿದೆ ಅದ್ರ ಬಗ್ಗೆ ತನಿಖೆನೂ ಕೂಡ ಮಾಡಿ, ಯಾರದಕ್ಕೆ ತಪ್ಪಿತಸ್ಥರಾಗಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಒಳಪಡಿಸೋದು ಕೂಡ ಸರ್ಕಾರದ ಕರ್ತವ್ಯ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವ್ರು ಯಾರು ಕೂಡ. ಆಯಿತು, ಈಗ ಅವರಿಗೆ ಜ್ಞಾನೋದಯ ಆಗಿದೆ ಅನ್ಸುತ್ತೆ. ಇವರಿಗೆ ಅವ್ರಿಗೆ ಯೋಜನೆಯನ್ನು ಜಾರಿ ತರಬೇಕಾಗಿದೆ, ಎಲ್ಲದೂ ಕೂಡ ಯೋಚನೆ ಮಾಡಬೇಕಾಯಿತು. ಈಗ ಡಿಫಿಸಿಟ್ ಬಜೆಟ್ ಆದಮೇಲೆ ಈಗ ಈ ರೀತಿ ಅಂತ ಒಂದು ಚಿಂತನೆಗಳು ಏನು ಮಾಡ್ತಿದ್ದಾರೆ, ಹೀಗೆ ಒಟ್ಟು ದಿನಗಳು ಕಳೀತಾ ಇದ್ದಾರೆ. ಏನೋ ಒಂದು ಬದಲಾವಣೆಯನ್ನು ಈ ಒಂದು ವರ್ಷದಲ್ಲಾದರೂ ಕೂಡ ಡಿ ಕೆ ಸಾಹೇಬ್ರ ನೇತೃತ್ವದಲ್ಲಿ ನೋಡ್ಬೋದು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕೋ ಸ್ಟಾರ್ಟಿಂಗಿಂದನೇ ಅವರ ಆದ್ಯತೆ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಸುಮಾರು 30 ವರ್ಷದ ಟೆಂಡರು. ಅವರ ಆದ್ಯತೆ ಬಡವರಿಗೆ ಸೈಟ್ ಕೊಡ್ತೀನಿ ಅಂಥೇಳಿ ಈಗೇನು ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಾಗ್ತಿದೆ ಹೊರತು ಎಲ್ಲ ಒಂದು ಕಡೆಗೆ ಬಡವರಿಗೆ ರೈತರಿಗೆ ಇವತ್ತು ಮಳೆ ಕಮ್ಮಿ ಅಂಥೇಳಿ ಈಗ ಚರ್ಚೆ ಆಗ್ತಾ ಇದೆ. ಈಗೆಲ್ಲ ರೈತರು ಭೂಮಿ ರೆಡಿ ಮಾಡ್ಕೊಂಡಿದ್ದಾರೆ, ಬಿತ್ತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬಿತ್ತನೆ ಮಾಡೋದಕ್ಕೆ ಇನ್ನೂ ಮಳೆ ಬಂದಿಲ್ಲ. ಈ ಥರ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು, ರೈತರ ಬಗ್ಗೆ ಸಮಸ್ಯೆ ಬಗ್ಗೆ ಒಂಚೂರು ಅವ್ರ ಗಮನವನ್ನು ಕೊಡ್ತಾರೆ. ಇವರು ಆದ್ಯತೆಯೇ ಮೇಜರ್ ದೊಡ್ಡ ಟೆಂಡರ್ಗಳೇ ಆಗ ದಿಕ್ಕಲ್ಲಿ ಗಮನವನ್ನು ಕೊಡ್ತಾರೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಸಿಎಂ ಮಧ್ಯೆ ಏನು ಅಲ್ಲಿ ಚರ್ಚೆ ಆಗಿದೆ ಅಂಥೇಳಿ ನಮಗೆ ಯಾರಿಗೂ ಏನು ಗೊತ್ತಿಲ್ಲ. ಆದರೆ ಒಳ್ಳೆ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಿರ್ತಾರೆ. ಟೌನ್ಶಿಪ್ಪಿಗೆ ಅಪ್ರಿಷಿಯೇಟ್ ಮಾಡಿದ್ರೋ ಓವರಲ್ ಆಗಿ ಅಪ್ರಿಷಿಯೇಟ್ ಮಾಡಿದಾರೋ ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ಆ ರೀತಿ ಹೇಳ್ಕೊಂಡಿದ್ದಾರೆ ಅಷ್ಟೇ. ಗೌರವಂತ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಧಿಕಾರ ವಹಿಸ್ಕೊಂಡಾಗ ಇದೇ ಮಾತು ಇದೇ ಮೀಟಿಂಗನ್ನು ಮಾಡಿದರು. ಅದಾಗಿ ತಿಂಗಳಲ್ಲೇ ಒಬ್ಬ ನಮ್ಮ ಎಸ್ ಟಿ ಅಧಿಕಾರಿ ಇದೇ ನಮ್ಮ ಶಿವಮೊಗ್ಗದ ನೇಣು ಹಾಕೊಂಡು ತೀರ್ಕೊಂಡಿದ್ದು ನಿಮ್ಗೆ ಗೊತ್ತಂಥ ವಿಚಾರ. ಮಂತ್ರಿಗಳು ಒಳಗಡೆ ಹೋಗಿ ಬಂದಿದ್ದು ಗೊತ್ತಂಥ ವಿಚಾರ. ರಾಜೀನಾಮೆ ಕೊಟ್ಟಿದ್ದು ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಇದೇನು ಕೇಳಲಿಕ್ಕೆ ಚೆನ್ನಾಗಿದೆ, ಪೇಪರ್ಲಿ ಹೆಡ್ಲೈನ್ ಓದ್ಲಿಕ್ಕೆ ಚೆನ್ನಾಗಿರುತ್ತೆ, ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತ ನನಗೇನು ಅನಿಸಲ್ಲ ಸರ್. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಗ್ಯಾರಂಟಿಗಳು ಮಾಡಬೇಡಿ ಅಂತೇಳಿ, ಅದನ್ನು ಕೇಂದ್ರ ಸರ್ಕಾರಕ್ಕೆ ದುಡ್ಡನ್ನೇ ಮಾಡಬೇಡಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಸರಿ ಇದೆ. ಮತ್ತು ಮಾತಿತ್ತಿರೆ ನಮ್ಮ ಸೆಂಟ್ರಲಿಂದ ಎಷ್ಟು ದುಡ್ಡು ಬರಬೇಕು, ಮಾತಿತ್ತಿರೆ ನಮ್ಮ ಟ್ಯಾಕ್ಸ್ ದುಡ್ಡು ಬಂದಿಲ್ಲ, ಈ ರೀತಿಯಂಥ ಆರೋಪಗಳನ್ನೇನು ಮಾಡ್ತಾ ಇದ್ದಾರೆ.
ನಿಮ್ಮ ಡಿಫಿಷಿಯೇಟು ನಿಮಗೆ ಸಮಸ್ಯೆಗಳು ಅದು ನಿಮ್ಮ ಕಾರ್ಯಕ್ರಮಗಳಿಂದ ಆಗಿದೆ ಹೊರತು ಮಾತಿತರ ಕೇಂದ್ರ ಸರ್ಕಾರ ಕಡೆ ಬೆರಳು ತೋರಿಸ್ಬಾರ್ದು ಅನ್ನೋದು ಮೊನ್ನೆ ಫೈನಾನ್ಷಿಯಲ್ ಮಿನಿಸ್ಟ್ರು ಬೆಂಗಳೂರಿಗೆ ಬಂದು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸರ್, ಈಗ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಈ ರೆಸಾರ್ಟ್ ರಾಜಕೀಯ ಶುರುವಾಗಿದೆ, ಮತ್ತೆ ಶಾಸಕರನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮಟ್ಟಿನ ಅಪನಂಬಿಕೆ ಶಾಸಕರ ಮೇಲೆ ಈ ಕಾಂಗ್ರೆಸ್ ಕ್ಲಾಸ್ ವೋಟಿಂಗ್ ಅಪನಂಬಿಕೆ ಶುರುವಾಗಿದೆ. ಬಿಜೆಪಿ ಮೇಲೆ ಭಯ. ನೋಡೋಣ, ವೆಯ್ಟ್ ಆ್ಯಂಡ್ ಸಿ, ನೋಡೋಣ. ಇವಂತೂ ನೀವು ನೋಡ್ತಾ ಇರಲಿಲ್ಲ, ವೆಸ್ಟ್ ಬೆಂಗಾಲಲ್ಲಿ ಆದಂಥ ಬದಲಾವಣೆ ನೋಡ್ತಾ ಇದ್ದೀರಿ. ಕೇಂದ್ರದ ಪರವಾಗಿ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರನ್ನು ಕೂಡ ಈ ಕಡೆ ತರೋದು ಕಷ್ಟ. ಇಂಥ ಟೈಮಲ್ಲಿ ವಾಲಂಟಿಯರ್ ಆಗಿ ವೆಸ್ಟ್ ಬೆಂಗಾಲಲ್ಲಿ 22 ಜನ MP ಗಳು ನಿನ್ನೆ ರೆಸ್ಪೆಕ್ಟೆಡ್ ಸ್ಪೀಕರಿಗೆ ಹೋಗಿ ಮನವಿ ಮಾಡ್ತಾರೆ, ಸಪ್ರೇಟಾಗಿ NDA ಮೋದಿಜಿ ಅವರ ನೇತೃತ್ವ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಅಂತಂದರೆ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ನಾನು ಇಚ್ಛೆ ಪಡ್ತೇನೆ. ನೋಡೋಣ, ಈ ರೆಸಾರ್ಟ್ ರಾಜಕಾರಣ ಏನು ಅವಶ್ಯಕತೆ ಇಲ್ಲ. ಪಾಪ ಈಗ ಹೈಕಮಾಂಡೇ ಪಾಪ ಅವ್ರನ್ನ ಮುಖ್ಯಮಂತ್ರಿ ನಾನು ಕೂಡ ಕ್ರಾಸ್ ವೆರಿಫೈ ಮಾಡಿದೆ. ಈ ತಿಂಗಳಲ್ಲಿ ಜೂನಲ್ಲಿ ಜುಲೈಯಲ್ಲಿ ಏನೇನು ಬರಬೇಕು, ಗೊಬ್ಬರ ಫರ್ಟಿಲೈಸರ್ ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಹಣವನ್ನು ಸರ್ಕಾರನೇ ಬೇರ್ ಮಾಡ್ತಾ ಇದೆ. ಹಿಂಗಂಡ್ ಎನರ್ಜೆಟಿಕ್ ಆಗಿ ಮತ್ತು ಉಚ್ಚಾಟನೆ ಆದಮೇಲೆ ಅವ್ರ ನಡವಳಿಕೆಗಳನ್ನು ಸರಿ ಇದ್ದರೆ ಅವ್ರ ಸಂಘಟನೆ ಅದನ್ನು ಕೂಡ ಗಮನಿಸುತ್ತೆ ಅಂತೇಳಿ